ಕಿರಣ್ ಕುಮಾರ್ ಕೋಡ್ಗಿ. ಮಾನ್ಯ ಸಭಾಧ್ಯಕ್ಷರೇ, 1557ನೇ ಪ್ರಶ್ನೆಯನ್ನು ಮಾನ್ಯ ಕೃಷಿ ಸಚಿವರಲ್ಲಿ ಕೇಳಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 1,53,114 ಹೆಕ್ಟೇರ್ ಕೃಷಿ ಕೃಷಿಯನ್ನು ಅವಲಂಬಿಸಿ ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಭತ್ತ ಮತ್ತು ಉಳಿದ ಕಮರ್ಷಿಯಲ್ ಕ್ರಾಪ್ಗಳಾದ ಅಡಿಕೆ, ತೆಂಗು ಇದೆಲ್ಲ ಕೃಷಿಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. 2010ರಲ್ಲಿ ಮಾನ್ಯ BS ಯಡಿಯೂರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಆಗಿದ್ದಲ್ಲಿ ಆವಾಗ ಕೃಷಿ ಕಾಲೇಜನ್ನು ನಿರ್ಮಾಣಕ್ಕೆ ಮಂಜೂರಾತಿ ನೀಡಲಾಗಿತ್ತು. ಆದರೆ 2014 ತನಕ ಏನು ಕೆಲಸ ಆಗಲಿಲ್ಲ. ಅದರಲ್ಲಿ 2014ರಲ್ಲಿ ಕೃಷಿ ಡಿಪ್ಲೊಮಾ ಒಂದು ಓಪನ್ ಮಾಡಿದ್ದಾರೆ ಆವಾಗ. ಅದರ ನಂತರ ನಿರಂತರ ಕೃಷಿ ಕಾಲೇಜುಗಳ ಬೇಡಿಕೆ ನಮ್ಮಲ್ಲಿ ಉಡುಪಿ ಜಿಲ್ಲೆಯಿಂದ ಸರ್ಕಾರಕ್ಕೆ ಬೇಡಿಕೆ ಇತ್ತು. ಆ ಅದರಲ್ಲಿ 300 ಎಕರೆ ಜಾಗದಲ್ಲಿ ಕೃಷಿ ಡಿಪ್ಲೊಮಾವನ್ನು ಮಾಡಿ ಕೃಷಿ ಹಾಸ್ಟೆಲು, ಕಾಲೇಜು ಕಟ್ಟಡ ಎಲ್ಲ ಮತ್ತೆ ಲ್ಯಾಬೋರೇಟರಿ ಎಲ್ಲ ಸುಸಜ್ಜಿತ ಎಲ್ಲ ವ್ಯವಸ್ಥೆಗಳ ಮೂಲಭೂತ ಸೌಕರ್ಯಗಳು ಇದ್ರೂ ಇನ್ನೂ ಸರ್ಕಾರ ಕೃಷಿ ಪದವಿಯನ್ನು ಅಲ್ಲಿ ತೆರಲಿಕ್ಕೆ ಇನ್ನೂ ಮನಸ್ಸು ಮಾಡದೇ ಇರುವುದು ನಮಗೆಲ್ಲ ದುಃಖದ ವಿಷಯ. ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದೆ. ಆದರೆ ಸಚಿವರು ಉತ್ತರದಲ್ಲಿ ಕೊಟ್ಟಿದ್ದಾರೆ, 18/6/2022 ನಡೆದ ಪರಿಣಿತ ಸಮಿತಿಯ ಸಭೆಯ ನಡುವಳಿಯಲ್ಲಿ ನೂತನ ಕೃಷಿ ಕಾಲೇಜುಗಳ ಪ್ರಸ್ತಾವನೆಯನ್ನು ಪರಿಗಣಿಸಿದೆ. ನೂತನ ಕಾಲೇಜನ್ನು ಆರಂಭಿಸಲು ಮೊದಲು ಪ್ರಸ್ತುತ ಚಾಲ್ತಿರುವ ಕಾಲೇಜನ್ನು ಬಲಪಡಿಸಲು ನಿರ್ಧರಿಸಲಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಆದರೆ ಮೊನ್ನೆ ಬಜೆಟ್ನಲ್ಲೂ ಬೆಳಗಾವಿನ ಅಥಣಿಯಲ್ಲಿ ಹೊಸ ಕೃಷಿ ಮಹಾವಿದ್ಯಾಲಯ ಪ್ರಾರಂಭ ಮಾಡಬೇಕೆಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ 300 ಎಕರೆ ಜಾಗ ಉಂಟು. ಎಲ್ಲ ಕಾಲೇಜಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ಯಾಕೆ ಕೃಷಿ ಕಾಲೇಜುಗಳನ್ನು ಓಪನ್ ಮಾಡುವುದಿಲ್ಲ ಅಂತ ನಾನು ಸಚಿವರ ಹತ್ರ ಕೇಳಬಯಸ್ತೇನೆ. ಮೊನ್ನೆ ಅಧ್ಯಕ್ಷರೇ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥದ್ದನ್ನು ನಾವು ಗಮನದಲ್ಲಿದೆ. ಆದರೆ 2022ರಲ್ಲಿ ಎಲ್ಲ ಡಿಪ್ಲೊಮಾ ಕಾಲೇಜನ್ನು ಬಂದ್ ಮಾಡಿದ್ರು ಅವತ್ತಿನ ಸರ್ಕಾರ. ನಮ್ಮ ಸುನಿಲ್ ಅವರು ಇದ್ದಂಥ ಸರ್ಕಾರದಲ್ಲಿ ಕಾಲೇಜನ್ನು ಬಂದ್ ಮಾಡಿದರು. ನಾವು ಬಂದ ಮೇಲೆ ಸಾಕಷ್ಟು ಒತ್ತಡವನ್ನು ಬಂದ ಮೇಲೆ ಮತ್ತೆ ಡಿಪ್ಲೊಮಾ ಕಾಲೇಜನ್ನು ಪ್ರಾರಂಭ ಮಾಡಿ ಅಲ್ಲೂ ಸಹ ಡಿಪ್ಲೊಮಾ ಕಾಲೇಜು ನಮ್ಮ ಸರ್ಕಾರ ಬಂದ ಮೇಲೆ ನಡೀತಾ ಇದೆ. ಈಗ ತಾವು ಹೇಳಿದ್ದೀರಾ, ಎಲ್ಲ ಸದಸ್ಯರು ಉಡುಪಿ ಮತ್ತು ಮಂಗಳೂರಿನ ಬಹುತೇಕ ಶಾಸಕರು, ನಾನು ಅಲ್ಲಿ ಒಂದು ಬಾರಿ ವಿಸಿಟ್ ಕೊಟ್ಟಿದ್ದೀನಿ, ಒಂದು ಕಾಲೇಜ್ ಮಾಡಬೇಕು ಅಂತ, ಮತ್ತು ಹೆಚ್ಚು ಖರ್ಚು ಬರಲ್ಲ ಅನ್ನೋದನ್ನು ಮಾಹಿತಿ ತರಿಸ್ಕೊಂಡಿದ್ದೀನಿ. ಒಂದು ಎಕ್ಸ್ಪರ್ಟ್ ಕಮಿಟಿ ಮುಂದೆ ಹೋಗಿ ಫೈನಾನ್ಸ್ಗೆ ಬರೆದು ತಮ್ಮ ಸಹಕಾರವನ್ನು ತಗೊಂಡು ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀನಿ. ಈಗಾಗಲೇ ಸಾಕಷ್ಟು ಇದೆ ಅಲ್ಲಿ ಕಾಲೇಜು. ಒಂದು ಡಿಪ್ಲೊಮಾ ಕಾಲೇಜ್ ಇದೆ ನಮ್ಮ ಯೂನಿವರ್ಸಿಟಿ ಶಿವಮೊಗ್ಗ ವ್ಯಾಪ್ತಿನಲ್ಲಿ, ಹಿರಿಯೂರಿನಲ್ಲಿದೆ, ಹಾಗೂ ಇರುವಿಕೆನಲ್ಲಿ ಕಾಲೇಜ್ ಇದೆ, ಮೂಡಿಗೆರೆನಲ್ಲಿ ಕಾಲೇಜ್ ಇದೆ, ಹಾಗೂ ಡಿಗ್ರಿ ಪ್ರೋಗ್ರಾಮ್ ನಡೀತಾ ಇದೆ. ಒಟ್ಟು 2200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿವಮೊಗ್ಗ ಯೂನಿವರ್ಸಿಟಿ ವ್ಯಾಪ್ತಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಮುಂದೆ ಒಂದು ಪ್ರಯತ್ನ ಅಂತೂ ಮಾಡೋಣ, ತಮ್ಮ ಸಹಕಾರನೂ ಇರುತ್ತೆ ಅಂತ ಅನ್ಕೊಂಡು. ನನ್ನ ಅಧ್ಯಕ್ಷ, ಒಂದೇ ನಿಮಿಷ ಪ್ರತಿಸರಿ ನಾನು ಮಾತಾಡೋಕ್ಕಾಗಲ್ಲ. ಇದಕ್ಕೆ ನೀವೇ ಒಪ್ಕೊಂಡಿದ್ದೀರಿ, ಮತ್ತು ಎಲ್ಲರಿಗೂ ಗೊತ್ತಿದೆ. 350 ಎಕರೆ ಜಾಗ ಇದೆ, ಹಾಸ್ಟೆಲ್ ಬಿಲ್ಡಿಂಗ್ ಇದೆ, ಕಾಲೇಜ್ ಬಿಲ್ಡಿಂಗ್ ಇದೆ, ಎಲ್ಲವೂ ಇದೆ. ನೀವು ಟೀಚಿಂಗ್ ಸ್ಟಾಫ್ ಮಾತ್ರ ಕೊಡಬೇಕು. ಕುವೆಂಪು ಯೂನಿವರ್ಸಿಟಿನವರು ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಹಿಂದೆನೇ ಪತ್ರನೂ ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ದಾರೆ. ದಯಮಾಡಿ ನಮ್ಮ ಕರಾವಳಿಯ 3 ಜಿಲ್ಲೆಗಳಿಗೆ ಅನುಕೂಲ ಆಗುವಂಥ ಒಳ್ಳೆ ಕಾಲೇಜ್ ಆಗುತ್ತೆ ಅದು. ಇದಕ್ಕೆ ಹೆಚ್ಚುವರಿಯೇ ನಿಮಗೆ ಹಣ ಬರೋದಿಲ್ಲ, ಟೀಚಿಂಗ್ ಸ್ಟಾಫಿಗೆ ಬೇಕಾದಂಥ ವೆಚ್ಚ ಮಾತ್ರ. ಇನ್ನು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಂದಾಗ ನಾವೇನಾದ್ರು ಬೇರೆ CSR ಫಂಡಲ್ಲಿ ಮಾಡ್ಕೊಳ್ಳೋಣ. ಆದ್ರೆ ಕಾಲೇಜನ್ನ ದಯಮಾಡಿ ಚಲುವರಾಯಸ್ವಾಮಿ ಇದ್ದಾಗಲೇ ಕೊಟ್ಟರು ಅಂತ ಒಂದು ಕೀರ್ತಿ ನಿಮಗೂ ಬರ್ತದೆ, ಬರೀ ಮಂಡ್ಯಕ್ಕೆ ಮಾತ್ರ ಅಲ್ಲ ನಮಗೂ ಸಿಗುತ್ತೆ ಅಂತ. ಹಂಗಾಗಿ ದಯಮಾಡಿ ಉಡುಪಿ ಒಂದು ಕೃಷಿ ಕಾಲೇಜನ್ನ ಇರುವ ವ್ಯವಸ್ಥೆ ನಡೆಯಲ್ಲಿ ಕೊಡಿ ಅಂತ. ಬೇಕಾದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮಗೆ. ಹೇಳಿದ್ರಿ, ಈಗ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ನಾನು ಹೇಳಿದೆ, ಸ್ಪೀಕರ್ ಸಾಹೇಬರು ಹೇಳಿದ್ದಾರೆ, ನಮ್ಮ MLC ಮಂಜುನಾಥ್ ಭಂಡಾರಿಯವರು ಬಹಳ ಒತ್ತಡವನ್ನು ತಂದಿದ್ದಾರೆ. ನೀವೆಲ್ಲ ಶಾಸಕರು ಇಲ್ಲಿರ್ತಕ್ಕಂಥ ಉಡುಪಿ ಮತ್ತು ಮಂಗಳೂರಿನ ಶಾಸಕರು ಎಲ್ಲರೂ ಒತ್ತಡ ತಂದಿದ್ದಾರೆ.
ಆದರೆ ತಾವು ಹೇಳಿದಾಗೆ ನಾವು ಮಂಡ್ಯ ಒಂದೇ ಅಲ್ಲ, ಇಡೀ ರಾಜ್ಯನೇ ನಮ್ಮದು. ಮಂಡ್ಯದಲ್ಲಿ ಹುಟ್ಟಿದ್ದೀವಿ ಅಷ್ಟೇ. ಇದಕ್ಕೊಂದು ಆದೇಶ ಮಾಡಿ ಈಗ. ಅದರಿಂದ ಸೊ CSR ಫಂಡಲ್ಲಿ ಒಂದಷ್ಟು ಕೊಡಿಸಿ, ಅದೇ ನಿಜವಾಗ್ಲೂ ಖಂಡಿತ ಒಂದು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ತರಿಸ್ಕೊಂಡು ಫೈನಾನ್ಸ್ಗೆ ರೆಕಮೆಂಡ್ ಮಾಡಿ ತಮ್ಗೆ ಹೇಳ್ತೀನಿ ಸರ್. ಅಧ್ಯಕ್ಷರೇ, MBBS ನಂತರ ಅತಿ ಹೆಚ್ಚು ಬೇಡಿಕೆ ಇರುವ ಒಂದು ಕೋರ್ಸ್ BSc AG. ಅದರಿಂದ ಇದಂತ ಪರಿಗಣಿಸಬೇಕಂತ ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1486 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾ ಕೇಳಿದ ಪ್ರಶ್ನೆ, JJM ಯೋಜನೆಯಡಿ ಪ್ರತಿ ಗ್ರಾಮಗಳಿಗೆ ಎಷ್ಟು ಕೊಳವೆ ಬಾವಿ ಕೊರೆಯಲು ಅವಕಾಶ ಕಲ್ಪಿಸಲಾಗಿದೆ ಅಂತೇಳಿ ಕೇಳಿದ್ದೇನೆ ಸರ್. ಅವರು ಉತ್ತರ ಕೊಟ್ಟಾರ. ಸುಸ್ಥಿರ ಮೇಲ್ಮೈ ಜಲಮೂಲದ ಲಭ್ಯತೆ ಇಲ್ಲದ ಕಾರಣ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿನ ಗ್ರಾಮಗಳಿಗೆ ಅಂತರ್ಜಲವನ್ನು ಜಲಮೂಲವನ್ನಾಗಿ ಪರಿಗಣಿಸಿ ಹಾಲಿ ಇರುವ ಕೊಳವೆ ಬಾವಿಗಳ ಇಳುವರಿಯನ್ನು ಗಣನೆಗೆ ತೆಗೆದುಕೊಂಡು ಆ ಗ್ರಾಮದ ಜನಸಂಖ್ಯೆಯ ಆಧಾರದ ಮೇರೆಗೆ 55 LPCD ಸೇವಾ ಮಟ್ಟವನ್ನು ಪೂರೈಸುವ ಅಗತ್ಯತೆಗೆ ಅನುಗುಣವಾಗಿ ತಾಂತ್ರಿಕ ಹಾಗೂ ಆರ್ಥಿಕ ಕಾರ್ಯಸಾಧ್ಯತೆಯ ಮೇರೆಗೆ JJM ಯೋಜನೆಯಡಿ ಕೊಳವೆ ಬಾವಿಗಳನ್ನು ಕೊರೆದು ಗ್ರಾಮೀಣ ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಈಗ ನನ್ನ ಕ್ಷೇತ್ರದಾಗ JJM 3 ವರ್ಷ ಹಿಂದೆ ಕಾಮಗಾರಿ ಮುಗಿದ್ದಾವ್ ಸರ್. ಕಾಮಗಾರಿ ಮುಗಿದಿದ್ರು ಇನ್ನೂ ನೀರು ಕೊಡೋಕ್ಕಾಗಿಲ್ಲ. ಆ ಕಾಂಟ್ರಾಕ್ಟರ್ ಏನು ಅವ್ರು JJM ಕೆಲಸ ಮಾಡಿದಾರು, ಆ ಮಣಿಗಳ ಮುಂದೆ ಏನು ಅವ್ರು ನಳ ಜೋಡಿಸಿದಾರೆ ಸರ್. ಈಗ ಅವ್ರ ನಳ ಚಾವಿನೇ ಇಲ್ಲ, ಅವಕ್ಕ ನೀರನ್ನು ಬರ್ತಾ ಇಲ್ಲ. ಬೋರ್ ಹೊಡೆದು ಈಗ 3-4 ವರ್ಷ ಹಿಂದೆ ಬೋರ್ ಹೊಡೆದಾರು, ಈಗ ನೀರೇ ಇಲ್ಲ. ಏನಾಗ್ಬೇಕು ಹೇಳಿ. ಅದಕ್ಕೆ ದಯಮಾಡಿ ಸರ್, ಈಗ ಮತ್ತೆ ನಾವು ಇಷ್ಟೆಲ್ಲ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ನೀರೇ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಸರ್ಕಾರದ ಹೆಸರು ಕೆಟ್ಟಾಗ್ತೈತಿ ಅಲ್ಲ ಸರ್. ಓಕೆ, ಅದಕ್ಕೆ ದಯಮಾಡಿ ನಾವು ಸಚಿವರಲ್ಲಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ತಾನು, ಇವು ಯಾವ್ಯಾವ JJM ಇವು ಕಳಪೆ ಮಟ್ಟದಾಗ ಆಗಿದಾವಲ್ಲ ಅವನ್ನೆಲ್ಲ ಗುತ್ತಿಗೆದಾರ ಮೇಲೆ ಅವ್ರು ಕ್ರಮ ತಗೋಬೇಕು, ಮತ್ತ ಅಧಿಕಾರಿಗಳ ಮೇಲೂ ಕ್ರಮ ತಗೋಬೇಕು. ಮತ್ತ ತಕ್ಷಣ ಅವನ್ನೆಲ್ಲ ಸರಿಪಡಿಸ್ಬೇಕು. ಅವು ಯಾವ ಚಾವೆಗಳು ಕಿತ್ತದವ ಅವನ್ನೆಲ್ಲ ಸರಿ ಮಾಡಬೇಕು. ಬೋರ್ವೆಲ್ ಏನ್ ಬಂದ್ ಆಗಿದಾವಲ್ಲ ಹೇಳಿದ್ರಲ್ಲ, ಈಗ ಆ ಬೋರ್ವೆಲ್ ಮತ್ತೆ ಹೊಡೆಸಬೇಕಲ್ಲ ಸರ್, ಅದಕ್ಕೆ ಅನುದಾನ ಬೇಕಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ನಾನು ಗ್ರಾಮೀಣಾಭಿವೃದ್ಧಿ ಸಚಿವರೆಲ್ಲ ಮನವಿ ಮಾಡ್ತೇನೆ. ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸುದೀರ್ಘವಾಗಿ ನಾವು ರಿವ್ಯೂ ಮಾಡಿದ್ದೀವಿ. ಕೆಲವು ಕಡೆ ವೇರ್ ದೇರ್ ಇಸ್ ಎ ನೋ ವಾಟರ್ ಸೋರ್ಸ್, ಇನ್ ಫ್ಯೂಚರ್ ಆಲ್ಸೋ ವಿ ಆರ್ ನಾಟ್ ಗೆಟಿಂಗ್ ಎನಿ ವಾಟರ್ ಸೋರ್ಸ್, ಅಲ್ಲೇ ಪೈಪ್ಲೈನ್ ಹಾಕಿದ್ದಾರೆ, ಅಲ್ಲಿ OHD ಕಟ್ಟಿದ್ದಾರೆ. ಅಂಥ ಗುತ್ತಿಗೆದಾರರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೀನಿ. ಮಂತ್ರಿಗಳೇ, ಏನಾಗುತ್ತೆ, JJM ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದೆ. ವಿದ್ಯುತ್ ಕನೆಕ್ಷನ್ ಕೊಡಬೇಕು, ಅದಕ್ಕೆ ಇಷ್ಟು ದುಡ್ಡು ಕಟ್ಟಬೇಕು, ಅಷ್ಟು ದುಡ್ಡು ಕಟ್ಟಬೇಕು. ಹಿಂದಿಂದನೂ ಕೂಡ ನಿಮ್ಮ ಇಲಾಖೆ ಅವ್ರದ್ದು ಏನಾಗುತ್ತೆ, ಎಷ್ಟು ಬಿಲ್ ಆಗಿರುತ್ತೆ, ಒಂದಿಷ್ಟು ಅಂತೇಳಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಅದ್ರ ಪಾಡಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಆಗ್ತಾ ಹೋಗ್ತಾ ಇದೆ. ಎಲ್ಲ ಕಡೆ ಕೆಲಸ ಮುಗಿದು ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಪೇಮೆಂಟ್ ಆಗಬೇಕು ಅಂತ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಅದನ್ನ ನಿಮ್ಮ ಇಲಾಖೆ ಮುಖಾಂತರ ಡೈರೆಕ್ಷನ್ ಕೊಡಬೇಕು. ಯಾವ್ದಾವ್ದು ಮುಗಿದ್ರೆ ಅದಕ್ಕೆ ಇಮಿಡಿಯೇಟ್ ವಿದ್ಯುತ್ ಕನೆಕ್ಷನ್ ಕೊಡಂಗೆ ಆಗಬೇಕು. ಅಧ್ಯಕ್ಷರೇ, ಹಿರಿಯ ಶಾಸಕರು ಐಹೊಳೆ ಸಾಹೇಬ್ರು ಏನು ಹೇಳಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಯಾಕಂದರೆ ಒಂದ್ಸರಿ JJM ಯೋಜನೆ ಸಂಪೂರ್ಣವಾಗಿ ಮುಗಿದಿದ್ರೆ ಅವರು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅಥವಾ ಲೋಕಲ್ ಇದಕ್ಕೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅಧ್ಯಕ್ಷರೇ. ಅಂಥವು ಯಾವುದಿದೆ ಅದನ್ನು ಕೇಳ್ತೀನಿ. ಯಾಕಂದರೆ ಅವರ ಪ್ರಶ್ನೆಯಲ್ಲಿ ಆ ಪ್ರಾಜೆಕ್ಟ್ ಬಗ್ಗೆ ಎಲ್ಲೂ ಅವರು ಉಲ್ಲೇಖಿಸಿಲ್ಲ. ನಾಳೆನೇ ನಮ್ಮ ತಂಡವನ್ನು ಕಳಿಸ್ಬಿಟ್ಟು ಅಲ್ಲಿ ಏನೇನು ಲೋಪಗಳಿದೆ ಅದನ್ನು ನಾನು ತಿಳ್ಕೊತೀನಿ. ಆಮೇಲೆ ಅಲ್ಲೇನಾದರೂ ನೀರಿನ ಅಭಾವ ಇದ್ದರೆ ನಿನ್ನೆ ಕೂಡ ನಾನು ಇಲ್ಲಿ ಇದೇ ಸದನದಲ್ಲಿ ಹೇಳಿದ್ದೀನಿ, ಮುಂದಿನ ವಾರ ನಾವು ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಅಭಾವಕ್ಕೆ. ಅದರಲ್ಲಿ ಯಾವ್ದು ಅಪ್ರೂವ್ ಆಗ್ತದೆ, ಫ್ಲಶಿಂಗಿಗೆ ಇರ್ಬೋದು ಅಥವಾ ಪ್ರೈವೇಟ್ ಬೋರ್ವೆಲ್ ಹೈರಿಂಗಿಗೆ ಇರ್ಬೋದು ಅಥವಾ ಹೊಸ ಬೋರ್ವೆಲ್ ಕೊರೆಯೋದಿರ್ಬೋದು, ಅದರಲ್ಲಿ ಅವರು ಕಳಿಸ್ಕೊಟ್ರೆ ಅದು ಸರ್ಕಾರ ಅನುಮೋದನೆ ನೀಡ್ತದೆ. ಅದು ಸ್ಥಳೀಯ ಅಲ್ಲಿ ಲೋಕಲಲ್ಲೇ ಅವರೇ ಅಧ್ಯಕ್ಷರಿರ್ತಾರೆ, ಅವರೇ ಮಾಡ್ಕೋಬಹುದು. ಅದಕ್ಕೆ ಪೇಮೆಂಟ್ ನಾವು ಮಾಡ್ತೀವಿ ಅಧ್ಯಕ್ಷರೇ. ಅಲ್ಲಿ ರಾಯಬಾಗ್ನಲ್ಲಿ ಯಾವ್ದು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಇದೆ ಅಥವಾ ಅಲ್ಲಿ ಯಾವ್ದು ಹ್ಯಾಂಡೆಡ್ ಓವರ್ ಪ್ರಾಜೆಕ್ಟ್ಸ್ ಇದೆ ಅದನ್ನು ಚೆಕ್ ಮಾಡ್ಕೊಂಡು ಅವರಿಗೆ ಒಂದು ವಾರದಲ್ಲಿ ಅವ್ರಿಗೆ ಮಾಹಿತಿ ತಲುಪಿಸ್ತೀನಿ ಅಧ್ಯಕ್ಷರೇ. CC ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಇಲ್ಲಿ ಯಾವುದು
ಬೇಸಿಕಲಿ ಸರ್ ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು ಅಥವಾ ಜಲ್ ಜೀವನ್ ಮಿಷನ್ನಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್, ಬಲ್ಕ್ ವಾಟರ್ ಸಪ್ಲೈ ಅಥವಾ ಸಿಂಗಲ್ ವಿಲೇಜ್ ಸ್ಕೀಮ್ ಇರ್ಬೋದು, ವಿತೌಟ್ ಸೋರ್ಸು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಟೆಕ್ನಿಕಲಿ ಅಪ್ರೂವ್ನೇ ಆಗೋದಿಲ್ಲ. ಬಹುಶಃ ತಮ್ಮ PAC ಕಡೆಯಿಂದ ಸಿಂಗಲ್ ವಿಲೇಜ್ ಸ್ಕೀಮ್ಗಳಲ್ಲಿ ಸ್ವಲ್ಪ ನೀರು ಬತ್ತೋಗಿರ್ಬೋದು, ಅದನ್ನು ನಾನು ಚೆಕ್ ಮಾಡ್ಕೋತೀನಿ. ಅಂಥದ್ದು ಯಾವುದಾದ್ರೂ ಪೇಮೆಂಟ್ಸ್ ಇದ್ರೂ ಕೂಡ ನಾನು ತಮ್ಮ ಹತ್ರ ಮಾಹಿತಿ ಇದ್ದರೆ PACಯಿಂದ ನಾನು ತಗೋತೀನಿ ಅಧ್ಯಕ್ಷರೇ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ ಅಂಥದ್ದು ಯಾವ್ದು ಐಡೆಂಟಿಫೈ ಮಾಡಿದ್ದಾರೆ, ಏನಾಗಿದೆ, ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್. ಸಭಾಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.